ಇವತ್ತು ಬೆಳಗ್ಗೆನೆ ಪೊಲೀಸರು ಹಿಡಿದ್ಬಿಟ್ರು. ಯಾಕಂದರೆ ನಮ್ಮ ಗಾಡಿಗೆ ಡಾಕ್ಯುಮೆಂಟ್ಸು ಲ್ಯಾಪ್ಸ್ ಆಗಿರುತ್ತೆ, ಇನ್ಶೂರೆನ್ಸು FC ಎಲ್ಲ. ಸೊ ಅದಕ್ಕೆ ಬೆಳಗ್ಗೆನೆ ಹಿಡಿದ್ಬಿಟ್ರು ಗಾಯ್ಸ್. ಫೈನ್ ಒಂದು 5,000 ಕಟ್ಟಿದೆ. ಏನು ಮಾಡೋದು, ಅವ್ರದ್ದು ಕೆಲಸನೇ ನಮ್ಮದು ಕೆಲಸನೇ. ಅದಕ್ಕೆ ನನಗನ್ಸಿದ್ದೇನೆಂದರೆ ಫೈನ್ ಇಸ್ಕೊಳ್ಳೋ ಬದಲು ಅದೇ ಕಾಸಲ್ಲಿ ಅವ್ರಿಗೆ ಎಲ್ಪ್ ಮಾಡ್ಬೋದಲ್ಲ, ಏನಾದರೂ ಮಾಡಿಸೋ ಹಂಗೆ ಲ್ಯಾಪ್ಸ್ ಆಗಿರೋದು ಅದು ಇದು ಅದೆಲ್ಲ. ಸೊ ನಾನು ಆಮೇಲೆ ಅಲ್ಲಿಂದ ಹಂಗೆ ನಮ್ಮ ಹರ್ಷ ಅವ್ರ ಮನೆ ಹತ್ರ ಬರ್ತೀನಿ. ಸುಮ್ಮನೆ ಇಲ್ಲಿ ಸ್ವಲ್ಪ ಬೇಜಾರಾಗಿತ್ತಂತ ಇಲ್ಲೇ ನಮ್ಮ ಮನೆ ಹತ್ರ ಬೆಟ್ಟ ಇರುತ್ತೆ, ಒಂದು ಏಸು ಬೆಟ್ಟ, ಅಲ್ಲೋಗಿದ್ವಿ ಗಾಯ್ಸ್. ಇವ್ನು ನಮ್ಮ ಫ್ರೆಂಡ್ಗೆ ಇದೇ ಏರಿಯಲ್ಲಿ ಹುಟ್ಟು ಬೆಳೆದವ್ನು ಚಿಕ್ಕ ವಯಸ್ಸಿಂದ. ಯಾರ ಮುಗ ದೇವಸ್ಥಾನ ಗೊತ್ತಿಲ್ಲ ಅಂತ ಗಾಯ್ಸ್, ನಮ್ಮ ಏರಿಯಾ ಪಕ್ಕದಲ್ಲಿರೋದು. ನೋಡಿ ಚಿಕ್ಕ ಮಗು ಥರ ಹಾಲು ಕುಡಿತಾ ಕೂತವನೆ. ಆಮೇಲೆ ಹಂಗೆ ನಾವು ಬಾದಾಮಿ ಹಾಲು, ಪೇಡ, ಐಸ್ ಕ್ರೀಮ್ ಇಸ್ಕೊಂಡು 3 ಕಾಂಬಿನೇಷನ್ ಮಾಡ್ಕೊಂಡು ಕುಡಿತೀವಿ. ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೋಡಿ ನೀವು ಟ್ರೈ ಮಾಡಿ ನೋಡಿ ಒಂದು ಸತಿ. 3 ಮಿಕ್ಸ್ ಮಾಡ್ಕೊಂಡು ಒಂದೇ ಸತಿ ತಿಂದು ಕುಡೀರಿ, ಚೆನ್ನಾಗಿರುತ್ತೆ. ಆಮೇಲೆ ನಾನು ಬೈಕಲ್ಲಿ ಎಲ್ಲಿ ಹೋಗ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಆಟೋ ಮನೇಲೈತೆ, ಅದು ರ್ಯಾಪಿಡೋ ನಮ್ಮ ಅಣ್ಣನ ರೀಲ್ ಮಾಡ್ತಾ ಇದ್ದೀವಿ ಬೈಕಲ್ಲಿ. ನೋಡಿ ಫಸ್ಟ್ ಆರ್ಡ್ರ್ ಬಂದೈತೆ, ಬನ್ನಿ ಹೋಗೋಣ ಗೈಸ್. ನಾನು ಶಾಕ್ ಆಗ್ಬಿಟ್ಟೆ. ನೋಡಿ ರ್ಯಾಪಿಡೋ ಅಲ್ಲಿ ಪಾನ್ ಆರ್ಡ್ರ್ ಮಾಡೋನು ಗೈಸ್, ಇವನೇನೋ ಹುಚ್ಚ. ಆಮೇಲೆ ಹಂಗೆ ಅದನ್ನು ಕೊಟ್ಬಿಟ್ಟು ಮತ್ತೆ ತಿರ್ಗಾ ಇನ್ನೊಂದು ಆರ್ಡ್ರ್ ಬಂತು, ಫುಡ್ ಡೆಲಿವರಿ. ಆಮೇಲೆ ಹಂಗೆ ನಾನು ಹರ್ಷ ಅವ್ರ ಅಂಗಡಿ ಹತ್ರ ಹೋಗ್ತಿದ್ದೆ, ಹಂಗೆ ಒಂದು ಚಾಕ್ಲೇಟ್ ಕೊಡೋ ಅಂತ ಇಸ್ಕೊಂಡೋದೆ. ಆಮೇಲೆ ಹಂಗೆ ಪೆಟ್ರೋಲ್ ಹಾಕ್ಸ್ದೆ ಗೈಸ್. ಮೈಲೇಜ್ ನೋಡಿ ನನಗೆ ಶಾಕ್ ಆಗೋಯ್ತು. ಮೈಲೇಜ್ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ರೀ. ನಾನು ಹಾಕ್ಸ್ತಿರೋದು ಪೆಟ್ರೋಲ್ ಬಂದು 110 ರುಪೀಸ್ ಅಷ್ಟೇ. ನೋಡ್ಕೊಳ್ಬೇಕಂದ್ರೆ ಲೈಫ್ ಪ್ರೂಫ್ ತೋರಿಸ್ತಾ ಇದ್ದೀವಿ. ಮತ್ತೆ ತಾಜಾ ಕೇಕ್ ಹತ್ರದಿಂದ ಇನ್ನೊಂದು ಆರ್ಡ್ರು ಬಂದಿರುತ್ತೆ ಗೈಸ್. ಪಿಕಪ್ ಮಾಡ್ಕೊಂಡು ಅವ್ರಿಗೆಲ್ಲ ಫುಡ್ ಐಟಮ್ ಎಲ್ಲ ಕೊಟ್ಬಿಟ್ಟು ತಿರ್ಗಾ ನಾನು ಅಲ್ಲಿಂದ ಸೀದಾ ರೇಸ್ ಕೋರ್ಸ್ ಹತ್ರ ಹೋಗ್ತೀನಿ ಗೈಸ್. ರೇಸ್ ಕೋರ್ಸ್ ಹತ್ರ ಡೆಲೈಟ್ ಕಂಪ್ನಿ, ಇದು ನನ್ನ ಒಂದು ಫೇವ್ರೇಟ್ ಕಂಪ್ನಿ ಗೈಸ್. ಇದ್ರಲ್ಲಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಇದು ನನಗೆ ಒಂದು ಡ್ರೀಮ್ ಕಂಪ್ನಿ ಗೈಸ್. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಆಮೇಲೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಇನ್ನೊಂದು ಆರ್ಡ್ರ್ ಮಾಡಿಬಿಟ್ಟು. ಸೊ ನೀವೇ ನೋಡ್ಬೋದು ಮೈಲೇಜ್ ಎಷ್ಟು ಬಂದೈತಂತ. 69 ತೋರಿಸ್ತೈತೆ, ಆದರೆ ಇನ್ನೂ ಒಂದು 5 ಕಿಲೋಮೀಟ್ರ್ ಹೋಗುತ್ತೆ ಗೈಸ್. ನೋಡಿ ಇದು ಸ್ಪ್ಲೆಂಡರ್ದು ಗತ್ತು ಅಂದ್ಕೊಳ್ಳಿ.